ನೆಗೆಟಿವ್ ಅಂತ ಬಂದ್ರೆ ಎಲ್ಲರೂ ಬ್ರೇಕಿಂಗ್ ಅಂತ ಹೇಳ್ತಾರೆ. ಸೊ ನನಗೇನು ಬ್ರೇಕಿಂಗ್ ಅಷ್ಟೊಂದು ನೆಗೆಟಿವ್ ಅಂತ ಅನ್ನಿಸ್ಲಿಲ್ಲ. ಹೌದು, ಈಗ ಬೇರೆ ಸೂಪರ್ ಬೈಕ್ ಕಂಪೇರ್ ಮಾಡಿದ್ರೆ ಬ್ರೇಕಿಂಗ್ ಸ್ವಲ್ಪ ಕಡಿಮೆ ಅನ್ನಿಸ್ಬೋದು. ಬಟ್ ಕಡಿಮೆ ಅಂದ್ರೆ ಫುಲ್ ಕಡಿಮೆ ಏನಿಲ್ಲ, ಚೆನ್ನಾಗೇ ಇದೆ ಬ್ರೇಕಿಂಗ್. ಈಗ ವೆಯ್ಟ್ ಇದ್ದು ಟಾಪ್ ಸ್ಪೀಡ್ ಕೊಡ್ಲಿಲ್ಲ ಅಂದ್ರೆ ಬ್ರೇಕು ಚೆನ್ನಾಗಿ ಅನ್ಸುತ್ತೆ. ಬಟ್ ಈ ಗಾಡಿದು ವೆಯ್ಟ್ ಇದೆ, ಟಾಪ್ ಸ್ಪೀಡ್ ಕೂಡ ಹಾಗೆ ಇದೆ. ನೀವು 200-300 ಹೋಗ್ಬಿಟ್ಟು ಬ್ರೇಕ್ ಇಂದ ಕಂಟ್ರೋಲ್ ಮಾಡ್ತೀನಿ ಅಂದ್ರೆ ಯಾವ್ದೇ ಕಾರಣಕ್ಕೂ ಆಗಲ್ಲ. ನನಗೆ ಏನಕ್ಕೆ ಈ ಗಾಡಿದು ಬ್ರೇಕಿಂಗ್ ನೆಗೆಟಿವ್ ಅಂತ ಅನ್ನಿಸ್ಲಿಲ್ಲ ಅಂದ್ರೆ, ನಾನು ಬ್ರೇಕ್ಸ್ ಪ್ಲಸ್ ಇಂಜಿನ್ ಬ್ರೇಕಿಂಗ್ ಎರಡನ್ನೂ ಯೂಸ್ ಮಾಡ್ಕೋತೀನಿ. ಇವೇನಾದ್ರೂ ಯಾವುದೇ ಸೂಪರ್ ಬೈಕ್ ಆಗ್ಬೋದು. ಈಗ ಇದನ್ನ ಬಿಟ್ರೆ ಈಗ S1000 RR ಇದೆ, ZX10R ಇದೆ, ಇವೆರಡರಲ್ಲೂ ಬ್ರೇಕಿಂಗ್ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ತೀರಿ ಅಲ್ವಾ. ಆ ಎರಡು ಗಾಡಿನಲ್ಲೂ ಕೂಡ ನೀವು 200-300 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಬರೀ ಬ್ರೇಕ್ಸ್ ಅಲ್ಲಿ ಕಂಟ್ರೋಲ್ ಮಾಡ್ತೀನಿ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಆಗಲ್ಲ, ನಿಲ್ಲಲ್ಲ ಗಾಡಿ. ಈ ಗಾಡಿಗಳನ್ನ ನಿಲ್ಲಿಸಬೇಕು ಅಂದ್ರೆ ಇಂಜಿನ್ ಬ್ರೇಕಿಂಗ್ ಕೂಡ ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ನನಗೆ ಇಂಜಿನ್ ಬ್ರೇಕಿಂಗ್ ಮತ್ತೆ ಬ್ರೇಕ್ಸ್ ಎರಡನ್ನ ಯೂಸ್ ಮಾಡಿ ನೋಡಿದಾಗ ಬ್ರೇಕಿಂಗ್ ಅಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ ಅನ್ನಿಸ್ತು. ಆ ಗಾಡಿಗಳಷ್ಟೇ ಬ್ರೇಕಿಂಗ್ ಕೂಡ ಈ ಗಾಡಿನಲ್ಲೂ ಇದೆ. ಈ ಗಾಡಿದು ವೆಯ್ಟ್ ಇರೋದ್ರಿಂದ ನಿಮ್ಗೆ ಬ್ರೇಕ್ಸ್ ಸ್ವಲ್ಪ ಕಡಿಮೆ ಅನ್ನಿಸ್ಬೋದು.